ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ 2 ಬಿಂದಿಗೆಗಳನ್ನ ಉಪಯೋಗಿಸಿಕೊಂಡು ವರಮಹಾಲಕ್ಷ್ಮಿ ಕಳಿಸಕ್ಕೆ ಯಾವ ರೀತಿ ಸಿಂಪಲ್ ಆಗಿ ಸೀರೆನ ಉಡ್ಸೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸೀರೆಯ ತುದಿ ಏನಿರುತ್ತೆ ಅಲ್ಲಿಂದ ನಾನಿವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ಪ್ಲೀಟ್ಸ್ ಕೂಡ ಈಕ್ವಲ್ ಆಗಿರ್ಬೇಕು, ಅದೇ ರೀತಿ ನಾವು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣ ಎರಡೂ ಸೈಡ್ ಅಲ್ಲಿ ನೀವೇನು ನೆರಿಗೆಗಳನ್ನ ಮಾಡ್ಕೊಂಡಿರ್ತೀರಾ ಆ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಳ್ತಾ ನೀವು ನೆರಿಗೆಗಳನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು 12 ನೆರಿಗೆಗಳಾಗಿದೆ. ಇವಾಗ ಒಂದ್ಸಲ ಹೀಗೆ ಸೀರೆನ ಪ್ರೆಸ್ ಮಾಡಿಬಿಟ್ಟು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳೇನಿರುತ್ತೆ ಅದನ್ನ ಸಮವಾಗಿ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಜೋಡಿಸ್ಬಿಟ್ಟು ಆ ಸೀರೆ ಮತ್ತೆ ಬಾರ್ಡರ್ನ ಒಂದು ಜಂಕ್ಷನ್ ಇರುತ್ತಲ್ಲ ಅಲ್ಲಿಗೆ ಕ್ಲಿಪ್ನ ಹಾಕೊಂಡು ಎರಡೂ ಸೈಡ್ ಅಲ್ಲೂ ಕೂಡ ಇದೇ ರೀತಿ ಕ್ಲಿಪ್ನ ಹಾಕೊಂಡು ಉಳಿದಿರುವಂತಹ ಸೀರೆನ ಇದೇ ರೀತಿ ನೆರಿಗೆ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಇದೇ ರೀತಿ ನೆರಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೆರ್ಗುನ್ ಕಡೆಯಿಂದ ಫಸ್ಟ್ ಒಂದು ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತಹ ಸೀರೆನ ಇದೇ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಸೆರ್ಗುನ್ ಕಡೆಯಿಂದ ಒಂದು ಮಾರು, ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡಿರಿ ಫ್ರೆಂಡ್ಸ್. ನೋಡಿ, ಎಕ್ಸ್ಟ್ರಾ ಕ್ಲಾತ್ ನ ಬಿಟ್ಕೊಂಡಿದ್ದೀನಿ. ಕಾಲ್ಗಳನ್ನು ಕೂಡ ಅಲ್ಲೇ ಜೋಡಿಸಬೇಕಾಗಿರೋದ್ರಿಂದ ಒಂದು ಮಾರನ್ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ನ ಬಿಟ್ಕೊಂಡು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ಳಿ. ಹಾಗೇನೆ ಉಳಿದಿರುವಂತಹ ಸೀರೆ ಏನಿರುತ್ತೆ ಅದೆಲ್ಲವನ್ನು ಕೂಡ ನಾನು ಇಲ್ಲಿ ನೆರಿಗೆ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ರಲ್ಲ ಸೆರ್ಗುಗೆ ಎಷ್ಟು ಬಿಟ್ಕೊಂಡಿದ್ದೀನಿ, ಹಾಗೇನೆ ಪ್ಲೀಟ್ಸ್ ನ ಎಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ನಾವೇನಿಲ್ಲಿ ಪ್ಲೀಟ್ಸ್ ನ ಮಾಡಿದೀವಿ, ಇದರಲ್ಲಿ ಇರ್ತಕ್ಕಂತಹ ಕ್ಲಿಪ್ ನ ರಿಮೂವ್ ಮಾಡಿಬಿಟ್ಟು ಇವಾಗ ಕರೆಕ್ಟ್ ಆಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಕೊಂಡು ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇದೇ ರೀತಿ ಕೌಂಟ್ ಮಾಡಿಕೊಂಡು ನೀವು ಸೀರೆ ಮತ್ತೆ ಬಾರ್ಡರ್ ನ ಒಂದು ಜಂಕ್ಷನ್ ಇರುತ್ತಲ್ಲ, ಸೀರೆ ಮತ್ತು ಬಾರ್ಡರ್ ಸೇರ್ತಕ್ಕಂತ ಒಂದು ಪ್ಲೇಸ್ ಇರುತ್ತಲ್ಲ ಅಲ್ಲಿಗೆ ಇದೇ ರೀತಿ ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕಿ ಇದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಇದೇ ರೀತಿ ಎಲ್ಲಾ ನೆರಿಗೆಗಳನ್ನು ಕೂಡ ಒಂದೊಂದನ್ನೇ ಸೇಫ್ಟಿ ಪಿನ್ಗೆ ಸೇರಿಸ್ಕೊಳ್ತಾ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೇನೆ ಎರಡೂ ಸೈಡ್ ಅಲ್ಲೂ ಕೂಡ ನೆರಿಗೆಗಳು ಈಕ್ವಲ್ ಇರಬೇಕು. ಅಂದ್ರೆ ಈ ಕಡೆ 25 ಪ್ಲೀಟ್ಸ್ ಇದ್ರೆ ಆ ಕಡೆನು 25 ಪ್ಲೀಟ್ಸ್ ಇರಬೇಕು. ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ನೋಡಿ, ಇದೇ ರೀತಿ ನಾನು ಲೆಫ್ಟ್ ಸೈಡ್ ಅಲ್ಲೂ ಕೂಡ ಪಿನ್ನ ಹಾಕೊಳ್ತಾ ಇದ್ದೀನಿ. ಪ್ರತಿಯೊಂದು ನೆರಿಗೆಗೂ ಇದೇ ರೀತಿ ಸೇರಿಸ್ಕೊಳ್ಳಿ. ಒಂದೇ ಸಲ ಎಲ್ಲಾ ಪ್ಲೀಟ್ಸ್ ಹಿಡಿದ್ಬಿಟ್ಟು ಪಿನ್ನ ಹಾಕ್ತಿವಿ ಅಂದ್ರೆ ಕೆಲವು ಟೈಮು ಒಂದೊಂದು ಪ್ಲೀಟ್ಸ್ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೊಂದೇ ನೆರಿಗೆಗಳನ್ನ ತಗೊಂಡು ಈ ರೀತಿ ಜೋಡಿಸ್ಕೊಳ್ಳಿ. ನೆಕ್ಸ್ಟ್ ಒಂದ್ಸಲ ಸೀರೆನ ಈ ರೀತಿ ಸ್ಟ್ರೈಟ್ ಮಾಡ್ಕೊಬಿಟ್ಟು ಮಿಡಲ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳೇನಿದೆ ಅಲ್ಲಿಗೂ ಕೂಡ ನಾವು ಪಿನ್ನ ಹಾಕೋಬೇಕಾಗುತ್ತೆ. ಎರಡೂ ಸೈಡ್ ಅಲ್ಲಿ ಎಷ್ಟು ನೆರಿಗೆಗಳಿರುತ್ತೆ ಮಧ್ಯದಲ್ಲೂ ಕೂಡ ಅಷ್ಟೇ ನೆರಿಗೆ ಇರಬೇಕು. ಹಾಗಾಗಿ ಪ್ರತಿಯೊಂದು ನೆರಿಗೆನೂ ಕೂಡ ಕೌಂಟ್ ಮಾಡ್ಕೊಳ್ತಾ ಮಿಡಲ್ ಅಲ್ಲೂ ಇದೇ ರೀತಿ ನೀವು ಪಿನ್ನ ಹಾಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, 3 ಸೈಡ್ ಅಲ್ಲೂ ಕೂಡ ದೊಡ್ಡ ಸೇಫ್ಟಿ ಪಿನ್ನೇ ನಾನು ಇಲ್ಲಿ ಬಳಸಿರೋದು. ಚಿಕ್ಕ ಸೇಫ್ಟಿ ಪಿನ್ ಅನ್ನು ಹಾಕ್ಲಿಕ್ಕೆ ಆಗಲ್ಲ. ನೋಡಿ, ಇವಾಗ ನೆರಿಗೆ ರೆಡಿ ಆಗಿದೆ. ಇವಾಗ ಸೆರ್ಗನ್ನ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಸೆರ್ಗ್ಗೆ ನಾನಿಲ್ಲಿ ಬಿಟ್ಕೊಂಡಿರೋದು. ಸೆರ್ಗಿನಲ್ಲಿರ್ತಕ್ಕಂಥ ಪ್ಲೀಟ್ಸ್ ಅಷ್ಟೇನೆ ತುಂಬಾ ಸಣ್ಣದಾಗಿ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ನೀಟಾಗಿ ಎಷ್ಟು ಸಣ್ಣದಾಗಿ ಪ್ಲೀಟ್ಸ್ ನ ಮಾಡ್ಕೊಳ್ತೀವಿ, ದೇವಿಯ ಚೆಸ್ಟ್ ಪಾರ್ಟ್ ಹತ್ರ ನಾವು ಸ್ಪ್ರೆಡ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಲಂಕಾರ. ನೋಡಿ, ಈ ರೀತಿ ಬಾರ್ಡ್ರು ಎರಡು ಸೈಡು ಕೂಡ ಆಪೋಸಿಟ್ ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ನೋಡಿ, ಇವಾಗ ಎಡ್ಜ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ನ ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಂಡು ಅಲ್ಲೊಂದು ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಉಳ್ದಿರೋಂಥ ಸೆರ್ಗುನು ಕೂಡ ಇದೇ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಒಂದ್ಸಲ ಹೀಗೆ ಸ್ಟ್ರೈಟ್ ಮಾಡ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ಕಾಲ್ಗಳನ್ನ ಜೋಡಿಸೋದಕ್ಕೆ ಎಕ್ಸ್ಟ್ರಾ ಕ್ಲಾತ್ ಅನ್ನ ಬಿಟ್ಟು ಉಳಿದಿರುವಂತಹ ಸೆರ್ಗನ್ನ ನಾನು ಇದೇ ರೀತಿ ಪ್ಲೀಟ್ಸ್ ಮಾಡಿ 3 ಕಡೆ ನಾನಿಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡಿದ್ದೀನಿ. ನೋಡಿ, ಇಷ್ಟು ಸೆರ್ಗನ್ನ ಮಾಡ್ಕೊಂಡಿದ್ದೀನಿ. ಹಾಗೇನೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಲೆಫ್ಟ್ ಸೈಡ್ ಅಲ್ಲಿ ಅದು ಕಾಲ್ಗಳನ್ನ ಜೋಡಿಸೋದಿಕ್ಕೆ, ಇಷ್ಟು ಕ್ಲಾತ್ ಅನ್ನ ನಾನಿಲ್ಲಿ ಕಾಲನ್ನ ಜೋಡಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೇನೆ ನೀವೇನಾದ್ರೂ ಹಬ್ಬದ ಹಿಂದಿನ ದಿನ ಅಥವಾ ಒಂದು 2 ಡೇಸ್ ಬ್ಯಾಕ್ ನೀವು ಮಾಡ್ಕೊಳ್ತಾ ಇದೀನಿ ಅಂತ ಹೇಳಿದ್ರೆ ಈ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಪ್ಲೀಟ್ಸ್ ಮಾಡಿ ಈ ರೀತಿ ಎತ್ತಿಟ್ಕೊಂಡ್ರೆ ಹಬ್ಬದ ದಿನ ಉಡ್ಸೋದಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಮತ್ತೆ ಡಬಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಅಲ್ಲೊಂದು ದಾರವನ್ನ ಟೈಟ್ ಆಗಿ ಕಟ್ಟಿಟ್ಕೊಂಡ್ರೆ ನೆಕ್ಸ್ಟ್ ಡೇ ನೀವು ಉಡ್ಸ್ಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇವಾಗ ಬ್ಲೌಸ್ ನ ಯಾವ ರೀತಿ ಜೋಡಿಸೋದು ಅಂತ ನೋಡೋಣ. ಬ್ಲೌಸ್ ನ ತಗೊಂಡಿದ್ದೀನಿ. ಇದನ್ನ ಈ ರೀತಿ 4 ಭಾಗ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡು ಬಾರ್ಡರ್ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸ್ ಇದು. ಆಪೋಸಿಟ್ ಸೈಡ್ ಅಲ್ಲಿ ಬಾರ್ಡರ್ ಬರಬೇಕು, ಆ ರೀತಿ ನೋಡ್ಕೋಬೇಕು. ಇವಾಗ ಲಕ್ಷ್ಮಿಯ ಕೈಯನ್ನ ಜೋಡಿಸ್ತಾ ಇದ್ದೀನಿ.
ಯಾವ ಕಡೆ ಕ್ಲೋಸ್ ಇರುತ್ತೆ ನೋಡಿ ಅಲ್ಲಿಗೆ ಲಕ್ಷ್ಮಿ ಕೈಯನ್ನಿಟ್ಟು ಓಪನ್ ಇರ್ತಕ್ಕಂತ ಬ್ಲೌಸ್ ಪೀಸಿನ ಪಾರ್ಟ್ ಅನ್ನ ತಂದು ಈ ರೀತಿ ಟೈಟ್ ಆಗಿ ಹಿಡಿದು ಜಸ್ಟ್ ಬಾರ್ಡರ್ ಮಾತ್ರ ಕೈ ಮೇಲೆ ಬರಬೇಕು. ಆ ರೀತಿ ನೋಡ್ಕೊಂಡು ಒಂದ್ 3 ಕಡೆ ಈ ರೀತಿ ಗುಂಡ್ಪಿನ್ಗಳನ್ನ ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇಷ್ಟೇನೆ ನೋಡಿ ಬಾರ್ಡರ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈ ಕಡೆನೂ ಕೂಡ ಅಷ್ಟೇನೆ ಯಾವ ಕಡೆ ಕ್ಲೋಸ್ ಇರುತ್ತೆ ನೋಡಿ ಬ್ಲೌಸ್ ಪೀಸಿನ ಕ್ಲೋಸ್ ಆಗಿರ್ತಕ್ಕಂಥ ಪಾರ್ಟ್ ಅಲ್ಲಿಗೆ ಲಕ್ಷ್ಮಿ ಕೈಯನ್ನ ಇಟ್ಟು ಈ ರೀತಿ ಓಪನ್ ಆಗಿರ್ತಕ್ಕಂಥ ಬ್ಲೌಸ್ ಪೀಸಿನ ಪಾರ್ಟ್ ಅನ್ನ ಈ ರೀತಿ ಟೈಟ್ ಆಗಿ ತಂದು 3 ಕಡೆ ಇಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ ನೋಡಿ. ಇದೇ ರೀತಿ 3 ಕಡೆ ಗುಂಡ್ ಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಆದಷ್ಟು ಕೂಡ ಟೈಟ್ ಆಗಿ ಹಾಕೋಬೇಕು ನೋಡಿ. ಹೀಗೆ ಎರಡೂ ಕೈಗಳನ್ನು ಕೂಡ ನಾನು ಇವಾಗ ಜೋಡಿಸಿದಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಸೈಡ್ ಅಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಂಡಿದ್ದೀನಿ, ಮಧ್ಯದಲ್ಲಿ ಬರಬಾರ್ದು. ಎರಡೂ ಸೈಡ್ ಅಲ್ಲೂ ಕೂಡ ಸೈಡ್ ಅಲ್ಲಿ ಬರಬೇಕು ಪಿನ್ಗಳು ನೋಡಿ. ಈ ಕಡೆನೂ ಅಷ್ಟೇನೆ ಸೈಡಿಗೆ ಬಂದಿದೆ. ಓಕೆ, ಇವಾಗ ಲಕ್ಷ್ಮಿ ಕೈಗಳನ್ನ ಜೋಡಿಸಿದಾಗಿದೆ. ನೆಕ್ಸ್ಟ್ ಈ ಕಡೆ ಟೇಬಲ್ ಮೇಲೆ ಒಂದು ಪೀಠವನ್ನಿಟ್ಟು ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಕೊಂಡಿದ್ದೀನಿ. ಈ ಬಿಂದಿಗೆಗೆ ಇವಾಗ ನಾವು ಪ್ಲೀಟ್ಸ್ಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಮೊದಲಿಗೆ ಸೆರ್ಗ್ ಏನಿರುತ್ತೆ ಸೆರ್ಗನ್ನ ಕಳಶದ ಬಲ್ಭಾಗಕ್ಕಿಟ್ಟು ಈ ರೀತಿ ಪ್ಲೀಟ್ಸ್ ಏನಿದೆ ಅದನ್ನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡಿನ ಪ್ಲೀಟ್ಸ್ಗಳು ಕೂಡ ಕರೆಕ್ಟ್ ಆಗಿ ಈಕ್ವಲ್ ಇರಬೇಕು, ಆ ರೀತಿ ನೋಡ್ಕೊಳ್ಳಿ ನೋಡಿ. ಹೀಗೆ ಇಲ್ಲಿಗೊಂದು ಕ್ಲಿಪ್ ಅನ್ನು ಹಾಕೊಂಡ್ಬಿಡಿ. ಕ್ಲಿಪ್ ಅನ್ನ ಹಾಕಿದ್ರೆ ನೀವು ಬಿಂದಿಗೆ ಕಂಠ ಭಾಗದ ಹತ್ರ ಪಿನ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಪ್ಲೀಟ್ಸ್ಗಳು ವೇರಿಯೇಷನ್ ಬಂದ್ರೆ ಚೆನ್ನಾಗಿ ಕಾಣಿಸಲ್ಲ ಸ್ಪ್ರೆಡ್ ಮಾಡಿದಾಗ. ಹಾಗಾಗಿ ಇಲ್ಗೊಂದು ಕ್ಲಿಪ್ ಅನ್ನ ಹಾಕೊಂಡು ನೋಡಿ. ಇವಾಗ ಬಿಂದಿಗೆ ಕಂಠ ಭಾಗ ಏನಿದೆ ಅಲ್ಲಿ ಎರಡೂ ಸೈಡಿನ ಪ್ಲೀಟ್ಸ್ಗಳು ನಾವು ಎಷ್ಟು ಮಾಡಿರ್ತೀವಿ ಅಷ್ಟನ್ನು ಜೋಡಿಸಿ ಅಲ್ಲೊಂದು ದೊಡ್ಡ ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಆದಷ್ಟು ಕೂಡ ಇಲ್ಲಿ ಫ್ರೆಂಡ್ಸ್ ದೊಡ್ಡ ಸೇಫ್ಟಿ ಪಿನ್ ಅನ್ನೇ ಬಳಸಿ, ಚಿಕ್ಕ ಪಿನ್ ಅನ್ನು ಹಾಕ್ಲಿಕ್ಕೆ ಆಗಲ್ಲ ನೋಡಿ. ಹಾಗೇನೆ ಸುತ್ತ ಇರ್ತಕ್ಕಂಥ ಕ್ಲಾತ್ ಅನ್ನ ಪೀಠದ ಸುತ್ತನೂ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದೀನಿ. ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂತಹ ಪ್ಲೀಟ್ಸ್ ಅನ್ನು ಕೂಡ ಕರೆಕ್ಟ್ ಆಗಿ ಕೌಂಟ್ ಮಾಡಿಕೊಂಡು ಒಂದೊಂದನ್ನೇ ಕೌಂಟ್ ಮಾಡಿಕೊಂಡು ಹೀಗೆ ಹಾಕೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ. ಇದನ್ನ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ದೊಡ್ಡ ಸೇಫ್ಟಿ ಪಿನ್ ಆದ್ರೆ ಈಸಿಯಾಗಿ ಹಾಕೋಬಹುದು ನೋಡಿ. ಪ್ರತಿಯೊಂದು ಪ್ಲೀಟ್ಸ್ ಅನ್ನು ಕೂಡ ಕೌಂಟ್ ಮಾಡಿ ಹಾಕೋಬೇಕು. ನಾವು ಎಷ್ಟು ಪ್ಲೀಟ್ಸ್ ನ ಮಾಡಿರ್ತೀವಿ ಅಷ್ಟು ಪ್ಲೀಟ್ಸ್ ಅನ್ನು ಕೂಡ ಜೋಡಿಸಬೇಕು. ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಅನ್ನು ಕೂಡ ದೊಡ್ಡ ಸೇಫ್ಟಿ ಪಿನ್ಗೆ ಜೋಡಿಸ್ಬಿಟ್ಟು ಪಿನ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಹೀಗೆ ಪ್ರತಿಯೊಂದು ನೆರಿಗೆನೂ ಕೂಡ ಇದೇ ರೀತಿ ನೀವು ಜೋಡಿಸ್ಕೋಬೇಕು. ಒಂದೇ ಒಂದು ನೆರಿಗೆ ಮಿಸ್ ಆದ್ರೂ ನಾವು ಪುನಃ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಕ್ಲಿಪ್ ಅನ್ನ ರಿಮೂವ್ ಮಾಡಿದೀನಿ. ಇವಾಗ ನೀವು ನೋಡ್ತಿರ್ಬೋದು ಪ್ಲೀಟ್ಸ್ಗಳು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ಗಳು ಈಕ್ವಲ್ ಆಗಿದೆ. ನೆಕ್ಸ್ಟ್ ಈ ಕಡೆ ಲಕ್ಷ್ಮಿಯ ಬಲ್ಗಾಲನ್ನ ತಗೊಂಡು ಸೀರೆಯ ಸೆರ್ಗು ಹಾಗೇನೆ ನೆರಿಗೆಯ ಮಧ್ಯದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡಿದೀವಲ್ಲ ಅಲ್ಲಿಗೆ ಜೋಡಿಸ್ಕೋಬೇಕಾಗುತ್ತೆ. ಹೀಗೆ ನೋಡಿ ಈ ಒಂದು ಕ್ಲಾತಿಗೆ ಜೋಡಿಸ್ಕೋಬೇಕು. ಹೀಗೆ ಮೊದಲಿಗೆ ಬಾರ್ಡರ್ ಏನಿದೆ ಅದನ್ನ ಎಡಗೈನಲ್ಲಿ ಇಟ್ಕೊಂಡು ಲಕ್ಷ್ಮಿಯ ಕಾಲಿನ ಗೆಜ್ಜೆ ಕಟ್ಟೋ ಕಡೆ ಬಾರ್ಡರ್ ಬರಬೇಕು. ಆ ರೀತಿ ಹೀಗೆ ಎರಡೂ ಸೈಡ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ಬಾರ್ಡರ್ ಇರಬೇಕು. ಮತ್ತೆ ಟೈಟ್ ಆಗಿ ಅಲ್ಲೊಂದು ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಚಿಕ್ಕ ಸೇಫ್ಟಿ ಪಿನ್ ಅನ್ನ ನಾನು ಇಲ್ಲಿ ಬಳಸಿರೋದು ನೋಡಿ. ಈ ರೀತಿ ಟೈಟ್ ಆಗಿ ಹಾಕೋಬೇಕು. ನೆಕ್ಸ್ಟ್ ಮುಂಭಾಗದಲ್ಲಿ ಏನು ಪ್ಲೀಟ್ಸ್ ಹಾಕೊಂಡಿದೀವಿ ಸೇಫ್ಟಿ ಪಿನ್ ಅದನ್ನ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಮೊದಲನೇ ನೆರಿಗೆ ಇರುತ್ತಲ್ಲ ಅದನ್ನ ದೇವಿಯ ಮೊಣಕಾಲಿನ ಮೇಲೆ ಬರಬೇಕು. ಆ ರೀತಿ ನೋಡ್ಕೋಬೇಕಾಗತ್ತೆ ನೋಡಿ. ಇವಾಗ ಪಿನ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಎರಡೂ ಸೈಡಿನ ಪ್ಲೀಟ್ಸ್ಗೆ ಏನು ಪಿನ್ ಅನ್ನ ಹಾಕೊಂಡಿದೆ ಅದನ್ನ ನಾನು ಇವಾಗ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಕಾಲನ್ನ ಈ ರೀತಿ ಎಡಗೈನಲ್ಲಿ ಹಿಡ್ಕೊಂಡು ಬಲಗೈನಲ್ಲಿ ಮೊದಲನೇ ನೆರಿಗೆ ಏನಿರುತ್ತೆ ಮುಂಭಾಗದಲ್ಲಿ ಇರ್ತಕ್ಕಂಥ ಮೊದಲನೇ ನೆರಿಗೆ ಅದನ್ನ ಈ ರೀತಿ ದೇವಿಯ ಮೊಣಕಾಲಿನ ಮೇಲೆ ಬರಬೇಕು. ಆ ರೀತಿ ಹೀಗೆ ಜೋಡಿಸ್ಕೋಬೇಕಾಗುತ್ತೆ. ಮೊಣಕಾಲಿನ ಮೇಲೆ ಬರ್ತಕ್ಕಂಥ ನೆರಿಗೆನೂ ಕೂಡ ಅಷ್ಟೇನೆ ಟೈಟ್ ಆಗಿ ನಾವು ಹಾಕೋಬೇಕಾಗುತ್ತೆ ಅಲ್ಲಿ ನೋಡಿ ಈ ತರ. ಹಾಗೇನೆ ಮುಂಭಾಗದಲ್ಲಿ ಏನಿದೆ ಫ್ರೆಂಡ್ಸ್ ಪ್ಲೀಟ್ಸ್ ಅದನ್ನ ಯಾವ್ದನ್ನು ಕೂಡ ನಾವು ಟಚ್ ಮಾಡ್ಲೇಬಾರ್ದು, ಅದೆಲ್ಲ ಹಾಗೇನೆ ಇರಬೇಕು. ಬಟ್ 1 ಅಥವಾ 2 ನೆರಿಗೆಗಳನ್ನ ಈ ರೀತಿ ಮೊಣಕಾಲಿನ ಮೇಲೆ ತಂದು ಹಿಂದೆಯಿಂದ ನೋಡಿ ಈ ರೀತಿ ಗುಂಡ್ ಪಿನ್ಗಳನ್ನ ಹಾಕೊಂಡು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದೀನಿ. ಒಂದು 3 ಕಡೆ ಇದೇ ರೀತಿ ಗುಂಡ್ ಪಿನ್ಗಳನ್ನ ಹಾಕೊಂಡಿದ್ದೀನಿ ನೋಡಿ. ಈ ರೀತಿ ಗುಂಡ್ ಪಿನ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನೋಡಿ. ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಹೀಗೆ ಸರಿ ಮಾಡ್ಕೊಂಡು ಕಾಲನ್ನ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಾಲನ್ನು ಅಷ್ಟೇನೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಏನಿರುತ್ತೆ ಆ ಕೊನೆ ಪ್ಲೀಟ್ಸಿನ ಪಕ್ಕದಲ್ಲಿ ನೀವು ಎಡಗಾಲನ್ನ ಜೋಡಿಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ನಾನಿಲ್ಲಿ ಜೋಡಿಸ್ತಿದ್ದೀನಲ್ಲ ಫ್ರೆಂಡ್ಸ್ ಅದಕ್ಕೂ ಸ್ವಲ್ಪ ಮುಂದಕ್ಕೆ ಜೋಡಿಸ್ಕೊಳ್ಳಿ. ಅವಾಗ ನಿಮ್ಗೆ ಪದ್ಮಾಸನದಲ್ಲಾದ್ರೂ ದೇವಿ ಕೂತಿರುವಂತ ಅಲಂಕಾರ ಮಾಡಬಹುದು ಅಥವಾ ಟೆಂಪಲ್ ಸ್ಟೈಲ್ ಆದ್ರೂ ಮಾಡ್ಕೋಬಹುದು. ಸ್ವಲ್ಪ ಹಿಂದಕ್ಕೆ ಹಾಕೋಬಿಟ್ರೆ ಕಾಲುನ ಮುಂದೆ ಎಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ
ಕೊನೆ ಪ್ಲೀಟ್ಸ್ ಏನಿದೆ ಅದ್ರ ಪಕ್ಕಕ್ಕೆ ನೀವು ಜೋಡಿಸ್ಕೊಳ್ಳಿ. ನೋಡಿ ಈ ರೀತಿ ನಾವು ಬಲ್ಗಾಲನ್ನು ಜೋಡಿಸುವಾಗ ಹೇಳಿದ್ನಲ್ಲ ಅದೇ ಒಂದು ಮೆಥಡ್ ಅಲ್ಲಿ ಇದನ್ನು ಕೂಡ ಜೋಡಿಸ್ಕೋಬೇಕಾಗುತ್ತೆ. ನೋಡಿ ಇದೇ ರೀತಿ ಹೀಗೆ ಜೋಡಿಸ್ಕೊಂಡು ಒಂದ್ 3 ಕಡೆ ಹೀಗೆ ಗುಂಡ್ಪಿನ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಹಾಗೇನೆ ಕಾಲ್ಗೆ ಜೋಡಿಸುವಾಗ ಫ್ರೆಂಡ್ಸ್ ಎರಡೂ ಕಡೆ ಬಾರ್ಡ್ರು ಟೈಟ್ ಆಗಿರ್ಬೇಕು, ಆ ರೀತಿ ಜೋಡಿಸ್ಕೊಳ್ಳಿ. ಹಾಗೇನೆ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಏನಿದೆ ಅದನ್ನೆಲ್ಲ ಈ ರೀತಿ ನೀಟಾಗಿ ನಾವು ಜೋಡಿಸ್ಕೋಬೇಕಾಗುತ್ತೆ. ನೋಡಿ ಹೀಗೆ ನಾನು ಪೂರ್ತಿ ಸುತ್ತನೂ ಕೂಡ ಸ್ಪ್ರೆಡ್ ಮಾಡ್ತಾ ಇಲ್ಲ, ಜಸ್ಟ್ ಅಲ್ಲೇನೆ ಹೀಗೆ ನೆರಿಗೆಗಳು 1 by 1 ಬರಬೇಕು, ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಮಧ್ಯದಲ್ಲಿ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಮಧ್ಯದಲ್ಲಿ ಇರುತ್ತಲ್ಲ ಅದನ್ನ ಹೀಗೆ ಸ್ವಲ್ಪ ಸ್ಟ್ರೈಟ್ ಮಾಡಿ ಬಿಡಿ. ಅಲ್ಲಿ ಪಿನ್ನ ಹಾಕಿದ್ರೆ ಸುಕ್ಕದಂಗ್ ಕಾಣಿಸುತ್ತೆ, ಹಾಗಾಗಿ ಸ್ಟ್ರೈಟ್ ಮಾಡಿಬಿಟ್ಟು ಬಿಟ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ ಇವಾಗ ಈ ಕಡೆ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನು ಇದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಬಿಂದಿಗೆ ಕಂಠಭಾಗದ ಹತ್ರ ಕರೆಕ್ಟ್ ಆಗಿ ಈಕ್ವೆಲ್ ಆಗಿ ನಾವು ಸೇಫ್ಟಿ ಪಿನ್ ಅನ್ನ ಹಾಕೊಂಡಿದ್ರೆ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬಹುದು, ಮತ್ತೆ ಅಲಂಕಾರ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಬೇಕಾದ್ರೂ ಕಾಲನ್ನು ಇಟ್ಕೋಬಹುದು. ನೋಡಿ ಹೀಗೆ ಎಡಗಾಲನ್ನ ನಾನು ಅದಕ್ಕೇನೆ ಸ್ವಲ್ಪ ಮುಂದಕ್ಕೆ ಜೋಡಿಸ್ಕೊಳ್ಳಿ ಅಂತ ಹೇಳಿದ್ದು. ನೋಡಿ ಇವಾಗ ಈ ರೀತಿ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಹೀಗೆ ಬಲ್ಗಾಲ್ ಮೇಲೆ ಎಡಗಾಲನ್ನ ಇಟ್ಟು ದೇವಿ ಕೂತಿರುವಂತಹ ಒಂದು ಅಲಂಕಾರವನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಗೊಂದು ಪಿನ್ ಹಾಕೊಂಡ್ಬಿಡಿ, ಅಥವಾ ನಿಮ್ಗೆ ಬಲ್ಗಾಲ್ ಏನಾದ್ರೂ ಸ್ವಲ್ಪ ಹೈಟ್ ಆಗಿ ಬರ್ಬೇಕು ಅಂತ ಹೇಳಿದ್ರೆ ಅಲ್ಗೊಂದು ಪೇಪರ್ ಬಾಲ್ನ ಇಟ್ಕೊಂಡು ನೀವು ಹೈಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಇವಾಗ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ನೆಲ್ಲ ಕರೆಕ್ಟ್ ಆಗಿ ಲೆವೆಲ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಟೆಂಪಲ್ ಸ್ಟೈಲ್ ನಲ್ಲಿ ಅಲಂಕಾರವನ್ನ ಮಾಡ್ತಾ ಇರೋದ್ರಿಂದ ಬಲ್ಗಾಲಿನ ಮೇಲೆ ಎಡಗಾಲು ಬರೋ ರೀತಿನಲ್ಲಿ ಇಟ್ಟು ಎರಡೂ ಸೈಡ್ ಅಲ್ಲಿ ಅಂದ್ರೆ ಕಾಲ್ ಹತ್ರ ಬಾರ್ಡರ್ ಇರುತ್ತೆ ನೋಡಿ, ಆ ಎರಡೂ ಬಾರ್ಡರ್ನು ಕೂಡ ಸೇರಿಸ್ಬಿಟ್ಟು ಅಲ್ಲೊಂದು ಪಿನ್ ಅನ್ನು ಹಾಕೊಂಡಿದ್ದೀನಿ. ನೋಡಿ ಈ ರೀತಿ. ನೆಕ್ಸ್ಟ್ ನಾನಿಲ್ಲಿ ಮತ್ತೊಂದು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆನ ಇಡುವಾಗ ಈ ಕಂಠ ಭಾಗಕ್ಕೆ 2 ಸೈಡ್ ಗಮ್ ಟೇಪ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಆಮೇಲೆ ಬಿಂದಿಗೆನ ಇಟ್ಕೊಳ್ಳಿ. ಬಿಂದಿಗೆಗೆ ನಾನಿಲ್ಲಿ ಗಟ್ಟಿಯಾಗಿ ಒಂದು ಸ್ಟಿಕ್ ನ ಕಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಬ್ಲೌಸ್ ನ ಈ ರೀತಿ ಕೈಗಳನ್ನ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹಿಂದೆಯಿಂದ ಮುಂಭಾಗಕ್ಕೆ ಕೈಗಳು ಬರಬೇಕು, ಆ ರೀತಿ ಜೋಡಿಸ್ಕೊಂಡು ಹಾಗೇನೆ ಮುಂಭಾಗದಲ್ಲಿ ಇರ್ತಕ್ಕಂತಹ ಬ್ಲೌಸ್ ಪೀಸಿನ ಕ್ಲಾತ್ ಏನಿರುತ್ತೆ ಅದನ್ನ ಹಿಂದೆಯಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. 2 ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಬಿಂದಿಗೆ ಕಾಣದೇ ಇರೋ ರೀತಿ ಜಸ್ಟ್ ಬಿಂದಿಗೆ ಕವರ್ ಆದ್ರೆ ಸಾಕು. ಅಲ್ಲಿ ಮತ್ತೆ ನಾವು ಸೆರ್ಗನ್ನ ಸ್ಪ್ರೆಡ್ ಮಾಡೋದ್ರಿಂದ ಇಲ್ಲಿ ಬಿಂದಿಗೆ ಜಸ್ಟ್ ಕವರ್ ಮಾಡ್ಕೊಳ್ಳಿ ಅಷ್ಟೇನೆ. ನೆಕ್ಸ್ಟ್ ಕೈಗಳು ಜಾರ್ತಾ ಇರುತ್ತೆ ಫ್ರೆಂಡ್ಸ್, ಹಾಗಾಗಿ ಅಲ್ಲಿ ಎರಡೂ ಸೈಡಿನ ಕೈಗಳಿಗೂ ಕೂಡ ಒಂದೊಂದು 2 ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಗಟ್ಟಿಯಾಗಿ ನೀವು ಕೂರಿಸ್ಕೋಬೇಕಾಗುತ್ತೆ. ನೋಡಿ ಮುಂಭಾಗದಲ್ಲಿ ಇರ್ತಕ್ಕಂಥ ಕ್ಲಾತ್ ಕೂಡ ಅಷ್ಟೇನೆ ಜಸ್ಟ್ ಹೀಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಬಿಂದಿಗೆ ಕವರ್ ಆಗಿದೆ. ಎರಡೂ ಸೈಡಿನ ಕೈಗಳಿಗೂ ಕೂಡ ಹಿಂದೆಯಿಂದ 2 ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಈ ರೀತಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸೆರ್ಗನ್ನ ನಾನಿಲ್ಲಿ ಬಲ್ಭಾಗದಿಂದ ತಗೊಂಡು ಎಡಭಾಗದ ಭುಜದ ಮೇಲೆ ಹಾಕ್ಬಿಟ್ಟು ಮಧ್ಯದಲ್ಲಿ ಹಾಕಿರ್ತಕ್ಕಂಥ ಸೇಫ್ಟಿ ಪಿನ್ ಅನ್ನ ರಿಮೂವ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಫ್ರೆಂಡ್ಸ್ ಇದು ಇಷ್ಟು ಹೈಟ್ ಆಗಿ ಕಾಣಿಸುತ್ತೆ ಈ ಒಂದು ಅಲಂಕಾರ. ನಿಮ್ಗೆ ಈ ತರ ಇಷ್ಟು ಹೈಟ್ ಬೇಡ ಅಂತ ಅನ್ಸಿದ್ರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಿಂದಿಗೆನ ಚಿಕ್ಕದಿಟ್ಕೊಳ್ಳಿ, ಅಥವಾ ಕಳಶದ ಚೊಂಬು ಬರುತ್ತಲ್ಲ ಅದನ್ನ ಕೂಡ ನೀವು ಇಟ್ಕೊಂಡು ಈ ಒಂದು ಅಲಂಕಾರವನ್ನ ಮಾಡ್ಕೋಬಹುದು. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಮಧ್ಯಕ್ಕೆ ಒಂದು ದಾರವನ್ನ ಟೈಟ್ ಆಗಿ ಕಟ್ಕೊಂಡಿದ್ದೀನಿ, ಹಾಗೇನೆ ಡಾಬನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿಂದಿಗೆ 2 ಬಿಂದಿಗೆನ ಇಟ್ಕೊಂಡಿರೋದ್ರಿಂದ ಸೊಂಟ ಭಾಗ ಆಲ್ರೆಡಿ ಸಣ್ಣ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಡಾಬನ್ನ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಕಂಠ ಭಾಗಕ್ಕೆ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಹಾಗೇನೆ ಜಡೆಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.